ನಮ್ಮ ಜಿಲ್ಲೆನಲ್ಲಿ ಇನ್ನೊಂದು ಸಿಹಿ ಸುದ್ದಿ, ರೇಣುಕಾ ಯಲ್ಲಮ್ಮ ದೇವಸ್ಥಾನ, ರೇಣುಕಾ ಯಲ್ಲಮ್ಮ ಗುಡ್ಡದ ಅಭಿವೃದ್ಧಿಗೋಸ್ಕರ ಘನ ಸರ್ಕಾರದಿಂದ ಒಟ್ಟು 215 ಕೋಟಿ ರೂಪಾಯಿ ನಮಗೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಬಂದಿದೆ. ಈ ಅನುದಾನದಲ್ಲಿ ಕೇಂದ್ರ ಸರ್ಕಾರದ್ದು 118 ಕೋಟಿ ರೂಪಾಯಿ ಹಾಗೂ ರಾಜ್ಯ ಸರ್ಕಾರದ್ದು 97 ಕೋಟಿ ರೂಪಾಯಿ ಆಗುತ್ತದೆ. ಇದರಲ್ಲಿ ನಾವು 8,000 ಜನರಿಗೆ ಭಕ್ತಾದಿಗಳಿಗೆ ಅಕಾಮಿಡೇಟ್ ಮಾಡೋ ರೀತಿಯಲ್ಲಿ ಒಂದು ಕ್ಯೂ ಕಾಂಪ್ಲೆಕ್ಸ್, ಜೊತೆಯಲ್ಲಿ 4,000 ಭಕ್ತಾದಿಗಳು ಒಮ್ಮೆ ಊಟ ಸ್ವೀಕಾರ ಮಾಡಲಿಕ್ಕೆ ಅನ್ನದಾಸೋಹ ಭವನ, ಪಾರ್ಕಿಂಗ್ ಏರಿಯಾ ಡೆವಲಪ್ಮೆಂಟ್, ಪಾರ್ಕಿಂಗ್ ಏರಿಯಾಗಳಲ್ಲಿ ಯಾರ್ಯಾರು ಚಕ್ಡಿ ಗಾಡಿಗಳಲ್ಲಿ ಬರ್ತಾರೆ ಆ ದನಗಳಿಗೆ ಮೇವು ದಾಸೋಹ ಹಾಗೂ 25 ಗೌರವ ಘಟಕ ಟಾಯ್ಲೆಟ್ ಕಾಂಪ್ಲೆಕ್ಸಸ್ ನಾವು ಈ ಕೆಲಸಗಳನ್ನು ತಗೊಳ್ತಾ ಇದ್ದೀವಿ. ಜೊತೆಯಲ್ಲಿ ಇನ್ನೂ ಸಣ್ಣ ಪುಟ್ಟ ಸುಮಾರು ಕೆಲಸಗಳು, ಉದಾಹರಣೆಗೆ ಸುಮಾರು ಭಕ್ತಾದಿಗಳು ಫಸ್ಟ್ ಎಣ್ಣೆ ಹೊಂಡಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ದೇವಸ್ಥಾನ ಒಳಗಡೆ ಬರೋರು ಇರ್ತಾರೆ. ಸುಮಾರು ಭಕ್ತಾದಿಗಳು ಡೈರೆಕ್ಟ್ಲಿ ದರ್ಶನ ಪಡೀಲಿಕ್ಕೆ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಅವರು ಇಷ್ಟಪಡ್ತಾರೆ. ವಿವಿಧ ರೀತಿಯ ಕ್ಯೂಗಳನ್ನು, ವಿವಿಧ ರೀತಿಯ ಕಾಂಬಿನೇಷನ್ಸ್ಗಳನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಸಣ್ಣ ಪುಟ್ಟ ಕೆಲಸಗಳು, ಇನ್ನೂ ವಿವಿಧ ಕೆಲಸಗಳನ್ನು ನಾವು ತಗೊಳ್ತಾ ಇದ್ದೀವಿ. ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗು ಮಾಡ್ತಾ ಇದ್ದೀವಿ. ಈ ಎಲ್ಲ ಕೆಲಸಗಳನ್ನು ಈಗಾಗಲೇ ನಾವು ಟೆಂಡರ್ವನ್ನು ಕರೆದಿದ್ದೀವಿ. ಲೋಕೋಪಯೋಗಿ ಇಲಾಖೆಯನ್ನು ನಾವು ಎಕ್ಸಿಕ್ಯೂಟಿಂಗ್ ಏಜೆನ್ಸಿ ಅಂತ ನೇಮಕಾತಿ ಮಾಡಿದ್ದೀವಿ. ನೇಮಕ ಮಾಡಿದ ನಂತರ ಈ ಜಾನ್ವರಿ 30ನೇ ತಾರೀಕು ಟೆಂಡರ್ ಪೀರಿಯಡ್ ಎಂಡ್ ಆಗುತ್ತೆ. ನಾವು ಎಲ್ಲರೂ ಸಾಯಶಕ್ತಿ ಪ್ರಯಾಸ ಮಾಡ್ತೀವಿ. ಫೆಬ್ರವರಿ 15-20 ತಾರೀಕು ಒಳಗಡೆ ಈ ಕೆಲಸಗಳನ್ನು ನಾವು ಶಂಕುಸ್ಥಾಪನೆ ಮಾಡಲಿಕ್ಕೆ ಪ್ರಯಾಸ ಮಾಡ್ತೀವಿ. ಇದರಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, ಪ್ರವಾಸೋದ್ಯಮ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಇರ್ಬೋದು, ಅದೇ ರೀತಿ ಮುಜರಾಯಿ ಸಚಿವರು ರಾಮಲಿಂಗ ರೆಡ್ಡಿ ಸಾಹೇಬರು ಇರ್ಬೋದು, ಎಲ್ಲರೂ ಒಂದಾಗಿ ಈ ಕೆಲಸವನ್ನು ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಸವದತ್ತಿ ಶಾಸಕರ ಜೊತೆ ಕೈ ಜೋಡಿಸಿದ್ದಾರೆ. ಸೊ ನಾವೆಲ್ಲರೂ ಈ ಕೆಲಸವನ್ನು 1 ವರ್ಷದ ಒಳಗಡೆ ಮುಕ್ತಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದ.